ಪ್ರಕೃತಿ ಇಟ್ ಈಸ್ ನ್ಯೂಟ್ರಲ್. ಅರ್ಥ ಹಣೆ ಬರಹ, ನಾನು ಯಾವುದೋ ಸಾಹುಕಾರರ ಮನೇಲಿ ಉಟ್ಬಿಟ್ಟಿದ್ರೆ ನಾನು ಅದೇನೋ ಸಾಧಿಸ್ಬಿಡ್ತಿದ್ದೆ, ಇವೆಲ್ಲ ಬಕ್ವಾಸ್. 70% ಜನ ಇವತ್ತು ಜಗತ್ನಲ್ಲಿ ಯಾರಿದ್ದಾರೆ ಅತ್ಯಂತ ಸಿರಿವಂತರು ಅವರೆಲ್ಲ ಸೆಲ್ಫ್ ಮೇಡು. DVG ಹೇಳ್ತಾರೆ, ನಾವು ಕೇಳಿದ್ದನ್ನೆಲ್ಲ ಭಗವಂತ ಕೊಡ್ತಾನೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ, ಆದರೆ ನಾವೆಂಥ ಮತಿಹೀನರು, ಏನು ಕೇಳಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅಂತಾರೆ. ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ವರ್ತ್, ಇದೆಲ್ಲ ಬೊಗಳೆ ಹೇಳೋದು, ಇದೆಲ್ಲ ಸುಳ್ಳು. ನಿಮ್ಮಲ್ಲಿ ಶಕ್ತಿ ಇದ್ದರೆ ಯಾರೂ ನಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಓನ್ ರೆಸ್ಪಾನ್ಸಿಬಿಲಿಟಿ. ನನ್ನ ಸೋಲಿಗೆ, ನನ್ನ ಬೀಳಿಗೆ ಅಥವಾ ನನ್ನಿಂದ ಏನಾನ ತಪ್ಪಾಗಿದ್ರೆ ನಾನೇ ಕಾರಣ, ಇನ್ನೊಬ್ರಿಗೆ ಬೆಟ್ ತೋರ್ಸಂಗಿಲ್ಲ. ಅವತ್ತೇ ಆ ದಿನ ಜೀವನ ಬದಲಾಯಿತು ಅಂತ ಅರ್ಥ ಅಷ್ಟೇ. ಹೊಸ ಪುಸ್ತಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ನೆಚ್ಚಿನ ಅತಿಥಿಗಳು ಮತ್ತು ನಮ್ಮ ನೆಚ್ಚಿನ ಲೇಖಕರು ಆಗಿರುವಂಥ, ನಮಗೆ ಒಂದು ಜೀವನದ ಒಂದು ದೊಡ್ಡ ಭಾಗ ಆಗಿರುವಂಥ ದುಡ್ಡಿನ ಬಗ್ಗೆ ಮಾರ್ಗದರ್ಶನ ಮಾಡ್ತಾನೆ ಬಂದಿರುವಂಥ ರಂಗಸ್ವಾಮಿ ಮೂಕನಹಳ್ಳಿಯವರ ಹೊಸ ಪುಸ್ತಕ ಲಕ್ಷಾಧಿಪತಿಯ ಗುಣಲಕ್ಷಣಗಳು. ಈ ಪುಸ್ತಕ ನನ್ನ ಕೈಯಲ್ಲಿದೆ. ಸೊ ಸಹಜವಾಗಿ ಈ ಪುಸ್ತಕ ಬರೆದಿರುವಂಥ ರಂಗಸ್ವಾಮಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ ಗೌರೀಶ್. ಸೊ ರಂಗಸ್ವಾಮಿಯವ್ರ ಜೊತೆಗೆ ಮಾತಾಡೋಕ್ಕೆ ನನಗೆ ಯಾವಾಗಲೂ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನನಗನ್ಸುತ್ತೆ ಅವ್ರ ಎನರ್ಜಿಗೆ ನಾವು ಸರಿಸಾಟಿ ಅಲ್ಲ. ಸೊ ಹಿಂಗಾಗಿ ಪಕ್ಕದಲ್ಲಿ ಅಂಥವ್ರು ಇದ್ರೆ ನಮಗೂ ಸ್ವಲ್ಪ ಹುಮ್ಮಸ್ಸು ಬರುತ್ತೆ, ಸ್ವಲ್ಪ ಆ ಒಂದು ಗುಣಲಕ್ಷಣ ನಮಗೂ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ನನಗೆ ಯಾವಾಗಲೂ ಐ ವೇಟ್ ಟು ಮೀಟ್ ಹಿಮ್. ಬಟ್ ಇವತ್ತು ದಿಸ್ ಇಸ್ ದ ರೀಸನ್ ವೈ ಐ ಆಮ್ ಮೀಟಿಂಗ್ ಹಿಮ್. ಲಕ್ಷಾಧಿಪತಿಯ ಗುಣಲಕ್ಷಣಗಳು. ಇದು ಸಿಂಪಲಾಗಿ ಹೇಳೋದಾದರೆ, ದುಡ್ಡು ಗಳಿಸ್ಬೇಕಾದ್ರೆ ನಿಮ್ಮ ಹತ್ರ ಏನು ಗುಣಗಳಿರಬೇಕು, ಏನು ಲಕ್ಷಣಗಳಿರಬೇಕು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಗುಣಗಳೇನು, ಕ್ವಾಲಿಟಿಗಳೇನು, ಲಕ್ಷಣಗಳೇನು, ಏನಿರಬೇಕು ಅಂತೇಳಿ. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ಪ್ರಶ್ನೆ ಏನಂದರೆ, ಯಾಕೆ ಲಕ್ಷಾಧಿಪತಿ? ಇವತ್ತು ಲಕ್ಷಾಧಿಪತಿಗಳು ಎಲ್ಲರೂ ಆಲ್ಮೋಸ್ಟ್ ಲಕ್ಷಾಧಿಪತಿಗಳೇ. ಏನೋ ಒಂದು 4 ತಿಂಗಳ ಸಂಬಳನ ನೀವು ಇಟ್ಬಿಟ್ರೆ 25,000 ಬಂದರೂ ಕೂಡ ನಿಮಗೆ ಲಕ್ಷಾಧಿಪತಿ ಆಗ್ಬಿಡ್ತೀರ. ಸೊ ಒಂದು ಕಾಲಕ್ಕೆ ಲಕ್ಷಾಧಿಪತಿ ಅನ್ನೋದು ದೊಡ್ಡ ಮೌಲ್ಯ ಆಗಿತ್ತು. ಬಟ್ ಇವತ್ತು ಅದು ಉಳಿದಿಲ್ಲ. ಆದರೂ ನೀವು ಯಾಕೆ ಲಕ್ಷಾಧಿಪತಿ ಅಂತ ಇಟ್ಟಿದ್ದೀರಾ ಪುಸ್ತಕಕ್ಕೆ? ಆಯಿತು ಗೌರೀಶ್ ಅವರೇ, ಧನ್ಯವಾದ. ಈಗ ಅದಕ್ಕೆ ನಾನು ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅಂತ ಇಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ಕೋಟ್ಯಾಧಿಪತಿಯ ಗುಣಲಕ್ಷಣಗಳು ಅಂತಾನೆ ಇಟ್ಟಿದ್ದೆ ಅಂತ ಇಟ್ಕೊಳ್ಳಿ. ಏನ್ ಪ್ರಯೋಜನ? ಇವತ್ತು ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ಬೆಲೆ 2 ಕೋಟಿ ಆಗಿದೆ. ಈಗ ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ? 1.5 ಕೋಟಿ ಜನ ಹತ್ತತ್ರ ಇದ್ದಾರೆ. ಆಯ್ತಾ? ಅದರಲ್ಲಿ 60 ಲಕ್ಷ 70 ಲಕ್ಷ ಜನದ ಹತ್ರ ಮನೆ ಇದೆ, ಸ್ವಂತ ಮನೆ ಇದೆ ಅನ್ಕೊಂಡ್ರು, ಇನ್ನೂ ಜಾಸ್ತಿ ಇದೆ ಅನ್ಕೊಂಡ್ರು. ಅವರೆಲ್ಲರೂ ಕೋಟ್ಯಾಧಿಪತಿಗಳೇ ಆದ್ರು. ನೀವ್ ಹೇಳ್ದಂಗೆ 4 ತಿಂಗಳು ಸಂಬಳ ತಗೊಂಡ್ಬಿಟ್ಟು 1 ಲಕ್ಷ ಆಗೋಯ್ತು ಅಂತಂದ್ರೆ, ಈಗ ಇವ್ರು ಎಲ್ಲರೂ ಬೆಂಗಳೂರಲ್ಲಿ ಅರ್ಧ ಪಾಪ್ಯುಲೇಷನ್ 1.5 ಕೋಟಿಲಿ 75-80 ಲಕ್ಷ ಜನ ಎಲ್ಲರೂ ಕೋಟ್ಯಾಧಿಪತಿಗಳೇ. ಆ ಲೆಕ್ಕಾಚಾರದಲ್ಲಿ ನೀವು ತಗೊಂಡ್ರೆ ಹಂಗಾರೆ ನೀವು ಬಿಲಿಯನಿಯರ್. ಅದು ಅಲ್ಲ, ಲಕ್ಷಾಧಿಪತಿ ಕೋಟ್ಯಾಧಿಪತಿ ಅಂತ ಇಡೋದು ಅರ್ಥ ಅಲ್ಲ. ಲಕ್ಷಾಧಿಪತಿಯ ಗುಣಲಕ್ಷಣಗಳು. ಲಕ್ಷಣ ಬಂತು, ಲಕ್ಷಾಧಿಪತಿ ಅದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋ ರೀತಿಲಿ ಅದನ್ನ ನಾವು ಟಾಸ್ ಮಾಡಿರೋದಷ್ಟೇ. ಆದ್ರೆ ಅದನ್ನ ನಾವು ನೋಡ್ಬೇಕಾಗಿರೋದು ಹೀಗೆ ನೋಡಿ. ಬದುಕಲ್ಲಿ ಯಾವಾಗ್ಲೂ ಅಷ್ಟೇ, ಯಾತಕ್ಕೆ 99 ಜನ ಅಥವಾ 90 ಜನ ಇಲ್ಲಿ ನಿಂತ್ಕೋತಾರೆ, ಇನ್ನು 10 ಜನ ಇಲ್ಲಿ ಬರ್ತಾರೆ ಅಂದ್ರೆ ಈ ಬೇಸಿಕ್ ಡಿಫ್ರೆನ್ಸಸ್. ನಾವು ಡಿಕ್ಷನರಿ ಮೀನಿಂಗ್ ಅಲ್ಲಿ ಹೋಗ್ತೀವಿ. ಲಕ್ಷಾಧಿಪತಿ ಅಂದ್ರೆ ಜಸ್ಟ್ ಲಕ್ಷ ಇರೋನು ಅಂತ ಅಲ್ಲ, ಅದು ಸಿರಿವಂತ, ಸಾಹುಕಾರ. ಈ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಕೇವಲ 5-10% ಜನ ಯಾರಿದ್ದಾರೆ, ಅವರ ಗುಣಲಕ್ಷಣಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಮೊದಲನೇ ಹೆಜ್ಜೆಲೆ ನಾವು ಎಡೋಗ್ಬಿಡ್ತೀವಿ. ಲಕ್ಷಾಧಿಪತಿ ಅಂದ್ರೆ ಏನು ಡಿಕ್ಷನರಿ ಮೀನಿಂಗು, ಅದ್ರಂಗೆ ಹೋಗ್ತೀವಿ. ಅದು ಹಂಗಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಹೀಗೆ. ಅದಕ್ಕೆ ನಾನು ಲಕ್ಷಾಧಿಪತಿ ಜಾಗದಲ್ಲಿ ಕೋಟ್ಯಾಧಿಪತಿ ಅಂತ ಇಟ್ಟಿದ್ರು ಅದಕ್ಕೆ ಅರ್ಥವಿಲ್ಲ. ಬೇಸಿಕಲಿ ನೀವು ಏನು ಹೇಳಕ್ ಹೊರಟಿದ್ದೀರ ಅಂತಂದ್ರೆ, 10% ಜನ ಏನು ದುಡ್ಡು ಗಳಿಸಿದ್ದಾರೆ, ರೆಸ್ಟ್ ಆಫ್ ದ 90%ಗಿಂತ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡಿದ್ದಾರೆ. ಸಿರಿವಂತರು, ಅವ್ರ ಗುಣಲಕ್ಷಣಗಳೇನು? ನಾವು ಆಕ್ಚುಲಿ ಕೂಲಿ ಕಾರ್ಮಿಕರ ಬಗ್ಗೆ ಮಾತಾಡ್ತೀವಲ್ಲ, ಅವರು ಅವತ್ತಿನ ದುಡ್ದು ಅವತ್ತೇ ತಿಂತಾರೆ ಅಂತ ಹೇಳಿ. ನನ್ನ ಪ್ರಕಾರ ನಾವೆಲ್ಲರೂ ಆಲ್ಮೋಸ್ಟ್ ಕೂಲಿ ಕಾರ್ಮಿಕರೇ. ನಾವು 1 ತಿಂಗಳು ದುಡಿತೀವಿ ಅಷ್ಟೇ. ಅವ್ರು 1 ದಿನ ದುಡಿದ್ರೆ ನಾವು 1 ತಿಂಗಳು ದುಡಿತೀವಿ. ಆಮೇಲೆ ನೆಕ್ಸ್ಟ್ ಮಂತಿಂದ ಯೋಚನೆ ಮಾಡಲ್ಲ. ಸೊ ಅದು ಬೇಸಿಕ್ ಡಿಫ್ರೆನ್ಸ್ ಅನ್ಸುತ್ತೆ. ಬಟ್ ನಿಮ್ಮ ಒಂದು ಇಂಟೆನ್ಷನ್ ನಂಗೆ ಕಂಪ್ಲೀಟ್ಲಿ ಅರ್ಥ ಆಯಿತು. ಸೊ ಆ ಒಂದು 10% ಗುಣಲಕ್ಷಣಗಳೇನು, ಮತ್ತು ಈ 90% ಜನನೂ ಕೂಡ ಆ ಥರ ಆಗಬಹುದು. ಎಲ್ಲರಲ್ಲೂ ಇದೆ. ಹೇಳ್ಬೇಕು ಅಂದ್ರೆ 100ಕ್ಕೆ 100 ಜನ ಯಾರಿದ್ದಾರೆ, ಆ ಎಲ್ಲಾ ಜನರಲ್ಲೂ ಒಂದಲ್ಲ ಒಂದು ಕ್ವಾಲಿಟಿ ಅಲ್ಲ 25 ಗುಣಲಕ್ಷಣಗಳನ್ನ ನಾನು ಮಾಡಿ ಹೇಳಿದ್ದೀನಿ. ಪ್ರತಿಯೊಂದು 25 ಇರಬೇಕು ಅಂತಲ್ಲ, 50 ಇರ್ಬೋದು, 100 ಇರ್ಬೋದು. ಪ್ರಮುಖವಾದ ಒಂದು 25 ಗುಣಲಕ್ಷಣಗಳನ್ನ ನಾನು ಆಯ್ದು ಬರೆದಿದ್ದೀನಿ. ಆ ಗುಣಲಕ್ಷಣಗಳು ಎಲ್ಲರಲ್ಲೂ ಇರುತ್ತೆ.
ಯಾತಕ್ಕೆ 10% ಜನ ಮಾತ್ರ ಮೇಲೆ ಹೋಗ್ತಾರೆ, ಉಳಿದ 90% ಜನ ಯಾಕೆ ಇಲ್ಲಿ ಉಳ್ಕೋತಾರೆ ಅಂತಂದ್ರೆ ಇಟ್ ಈಸ್ ಸೋ ಸಿಂಪಲ್. ನೀವು ನಿಮ್ಮ ಯಾವ ಆಲೋಚನೆಗೆ ಹೆಚ್ಚು ಆಹಾರ ಕೊಡ್ತಾ ಹೋಗ್ತೀರಾ ಅದು ಬೆಳೀತಾ ಹೋಗುತ್ತೆ. ಯಾವುದಕ್ಕೆ ನೀವು ಆಹಾರ ಕಡಿಮೆ ಆಗ್ತಾ ಹೋಗ್ತೀರಾ ಅದು ಸೊರಗ್ತಾ ಹೋಗುತ್ತೆ. ನಿಮ್ಮಲ್ಲಿರುವ ಆ ಗುಣ ಇದೆಯಲ್ಲ, ಗೋ ಗೆಟರ್ ಗುಣ ಇರ್ಬೋದು, ಇಲ್ಲ ನಾನು ಹಿಡಿದ ಕೆಲಸ ಬಿಡಲ್ಲ, ನಾನು ಏನಾದರೂ ಸರಿ ನಾನು ಈಗ ಹಾಕ್ತೀನಿ ಅನ್ನೋ ಒಂದು ಗುಣ ಇರ್ಬೋದು, ಅದು ಒಂದು ಹಂತದ ನಂತರ ಎಲ್ಲೋ ಒಂದ್ ಕಡೆ ರಿಲ್ಯಾಕ್ಸ್ ಆಗಕ್ಕೆ ಶುರು ಮಾಡ್ತೀರಾ. ಎಕ್ಸಾಕ್ಟ್ಲಿ. ಹಾಗಾಗಿ ಅದು ಅಲ್ಗಾಗಿರಲ್ಲ. ನೀವು ಅದಕ್ಕೆ ಸತತವಾಗಿ ಪೋಷಣೆ ಮಾಡ್ತಾ ನೀರೆರಿತಾ ಹೋಗ್ತಾ ಇದ್ರೆ ಅದು ಸಮೃದ್ಧವಾಗಿ ಗಿಡ ನಳನಳಿಸುತ್ತಾ ಬೆಳೆದೇ ಬೆಳೆಯುತ್ತೆ. ವೆರಿ ನೈಸ್. ಸೊ ಇದರ ಲಕ್ಷಣಗಳೇನು 25 ಲಕ್ಷಣಗಳು, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಪುಸ್ತಕ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ಪುಸ್ತಕ ನಿಮ್ಮಲ್ಲಿ ನಿಮ್ಮ ಮನೇಲಿ ಇರಲೇಬೇಕಾದ ಪುಸ್ತಕ ಅಂಥೇಳಿ. ಇದು 100% ನಿಮ್ಮ ಮನೇಲಿ ಇರಬೇಕಾದ ಪುಸ್ತಕ. ಯಾಕೆಂದರೆ ಈ ಥರ ಪುಸ್ತಕಗಳು ನಮಗೆ ಸಿಕ್ಕೇ ಇಲ್ಲ ನಮ್ಮ ಲೈಫ್ ಟೈಮಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಸಿಗ್ತಾ ಇದೆ. ಹೀಗಾಗಿ ದಯವಿಟ್ಟು ಈ ಪುಸ್ತಕನ ತೆಗೆದುಕೊಳ್ಳಿ. ಈ ಪುಸ್ತಕನ ಪಬ್ಲಿಷ್ ಮಾಡಿರೋದು ನಮ್ಮ ಜಮೀಲ್ ಸಾವಣ್ಣ ಪ್ರಕಾಶನದವರು. ಸೊ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಗುಣಲಕ್ಷಣಗಳಿಗಿಂತ ಮುಂಚೆ. ನೀವು ಇದನ್ನ ಅರ್ಪಣೆನ ಡಾಕ್ಟರ್ ಶ್ರೀ ಕಿರಣ್ ಆಚಾರ್ಯ ಅಂತ ಅನ್ನೋರಿಗೆ ಮಾಡಿದ್ದೀರಾ. ಏನು ವಿಶೇಷ ಕಿರಣ್ ಆಚಾರ್ಯ ಅವರು? ವಿಶೇಷ ಏನು ಅಂತಂದ್ರೆ, ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಕಿರಣ್ ಆಚಾರ್ಯ ಅವರು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾಗಿದ್ದ, ಎಕ್ಸ್ ಗೃಹ ಮಂತ್ರಿ ಆಚಾರ್ಯ ಅವರ ಮಗ. ಆದ್ರೆ ಇವತ್ತು ಕಾಲಘಟ್ಟ ಹೇಗಿದೆ ಹೇಳಿ, ನನಗೆ ಇವತ್ತಿನ ಇಲ್ಲಿ ಯಾರೋ ಕಮಿಷನರ್ ಗೊತ್ತಿಲ್ಲ ಬೆಂಗಳೂರ್ದು, ಗೌರೀಶ್ ಅವ್ರಿಗೆ ಗೊತ್ತಿದೆ, ಅಥವಾ ಗೌರೀಶ್ ಅವ್ರ ಸ್ನೇಹಿತರು ಗೊತ್ತಿರ್ತಾರೆ. ಅವರು ಹೇಳಿರ್ತಾರೆ, ಗೌರೀಶ್ ಅವ್ರು ನನಗೆ ನನ್ನ ಸ್ನೇಹಿತನಿಗೆ ಕಮಿಷನರ್ ಗೊತ್ತು ಅಂತ. ನಾನೇನು ರಸ್ತೆಯಲ್ಲಿ ಎಲ್ಲ ಕಡೆ ಉಬ್ಕೊಂಡು ನನಗೆ ಗೊತ್ತು ಕಮಿಷನರ್ ಗೊತ್ತು ಅಂತ ಹೇಳ್ಕೊಂಡು ಓಡಾಡ್ತೀನಿ. ನನಗೆ ಗೊತ್ತೇ ಇಲ್ಲ, ನಿಮಗೂ ಗೊತ್ತಿಲ್ಲ, ನಿಮ್ಮ ಸ್ನೇಹಿತಂಗೆ ಅವ್ರು ಗೊತ್ತಿರೋದು. ಕಾಲಘಟ್ಟ ಹೆಂಗೆ ಅಂದ್ರೆ, ನಾನು ಯಾರು ಗೊತ್ತಾ, ನನ್ಗೆ ಅವ್ರು ಗೊತ್ತು ಅಂತ ಹೇಳ್ಕೊಂಡು ಓಡಾಡೋವಂಥ ಕಾಲಘಟ್ಟದಲ್ಲಿ ಅವರು ಎಲ್ಲೂ ಕೂಡ ನಾನು ಇಂಥವರ ಗೃಹ ಮಂತ್ರಿಗಳಾಗಿದ್ದಂಥವ್ರ ಮಗ ಅಂತ ಹೇಳ್ಕೊಳ್ಳಲ್ಲ. ಸೆಲ್ಫ್ ಮೇಡ್ ಮಿಲಿಯನೇರ್ ಬಿಲಿಯನೇರ್. ಹೌದಾ? ಆ ಕಾರಣದಿಂದ ಅದನ್ನ ಅವ್ರಿಗೆ ಅರ್ಪಣೆ. ಅಂದ್ರೆ ಅವ್ರ ಹತ್ರ ಕೂಡ ಈ ಗುಣಲಕ್ಷಣಗಳಿದೆ ಅಂತ ಅರ್ಥ. ಅದ್ಭುತವಾಗಿದೆ. ವಂಡರ್ಫುಲ್. ಸೊ ನೋಡಿ, ಇಲ್ಲಿ ನಮ್ಮ ರಂಗಸ್ವಾಮಿಯವರು ಏನು ಪರಿವಿಡಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದಷ್ಟು ಸುಮ್ಮನೆ ಹೇಳ್ತೀನಿ. ಪ್ರಕೃತಿಯಲ್ಲಿ ಯಾವ ಭೇದ ಭಾವ ಇಲ್ಲ. ತುಂಬ ಒಳ್ಳೆ ಪಾಯಿಂಟ್ ಇದು. ಯಾಕೆಂದರೆ ನಾವು ಶ್ರೀಮಂತರು ಅಂತಂದಾಗ ಅವ್ರ ಹತ್ರ ಬೇರೆ ಏನೋ ನಮ್ಮಲ್ಲಿರೋದು ಇಲ್ಲದೆ ಇರೋದು ಏನೋ ಇದೆ, ಅವ್ರು ಪಡ್ಕೊಂಬಂದಿದ್ದಾರೆ ಅಂತ ಅನ್ಕೋತೀವಿ. ಬಟ್ ಆ ಥರ ಇಲ್ಲ. ಮನುಷ್ಯನ ಹಣೆ ಬರಹ ಬರೆಯುವುದು ಕಾರಣ ಮತ್ತು ಪರಿಣಾಮ. ನಾವು ಯಾರಿಗಂತಲೂ ಕಡಿಮೆ ಉತ್ತಮರು ಬುದ್ಧಿವಂತರು ಅಲ್ಲ. ಕನಸು ಕಾಣದಿದ್ದರೆ ಅದು ನನಸಾಗುವುದು ಹೇಗೆ? ಭಾಳ ಸಿಂಪಲ್ ಅನಿಸುತ್ತೆ, ಬಟ್ ತುಂಬ ದೊಡ್ಡ ಮೀನಿಂಗ್ ಇರುವಂಥದ್ದು. ಏನು ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿದ್ಧ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಎಷ್ಟೋ ಜನ ಶ್ರೀಮಂತರಾಗಬೇಕಂತಿರುತ್ತೆ, ಬಟ್ ಎಷ್ಟು ದುಡ್ಡು ಬೇಕು ನಿನಗಂದ್ರೆ ಪ್ರಶ್ನೆಗೆ ಉತ್ತರ ಇಲ್ಲ. ಎಷ್ಟು ಗಳಿಸ್ಬೇಕು ಅನ್ಕೊಂಡಿದ್ದೀಯ ನೀನು? ಒಂದು ಅದ್ಭುತವಾದ ಕಗ್ಗನ DVG ಅವರು ಬರೆದಿದ್ದಾರೆ. ಆ ಕಗ್ಗ ಪೂರ್ಣವಾಗಿ ನನಗೆ ಬಾಯಲ್ಲಿ ಹೇಳಕ್ ಬರಲ್ಲ, ಆದ್ರೆ ಅದ್ರ ಸಾರಾಂಶ ನಾನು ಹೇಳ್ತೀನಿ. DVG ಹೇಳ್ತಾರೆ, ನಾವು ಕೇಳಿದ್ದನ್ನೆಲ್ಲ ಭಗವಂತ ಕೊಡ್ತಾನೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ, ಆದ್ರೆ ನಾವೆಂತ ಮತಿಹೀನರು, ಏನ್ ಕೇಳ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅಂತಾರೆ. ಅರ್ಥ ಆಯ್ತಾ? ಈಗ ಜಗತ್ತಿನಲ್ಲಿ 97% ಜನ, ನಾನು 3% ಜನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅವ್ರು ಹೈಲಿ ಸಕ್ಸಸ್ಫುಲ್ ಆಗ್ಬಿಟ್ಟಿರ್ತಾರೆ ಅನ್ನೋ ಕಾರಣಕ್ಕೆ. ಏನ್ ಬೇಕು ಅಂತಾನೆ ಗೊತ್ತಿಲ್ಲ. ನಿಮ್ಗೆ ಏನ್ ಬೇಕು ಅಂತ ಗೊತ್ತಿಲ್ಲ ಅಂದ್ರೆ, ನೀವು ದೇವ್ರ ಹತ್ರ ಕೇಳ್ಕೊಂಡಿಲ್ಲ ಅಂದ್ರೆ ಅವ್ನು ತಥಾಸ್ತು ಅಂತ ತಾನೇ ಹೇಗೆ ಹೇಳ್ತಾನೆ? ನಿಮ್ಗೆ ಏನೋ ಬೇಕು, ಅದು DVG ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅಂದ್ರೆ, ನೀವು ಕೇಳಿದ ತಕ್ಷಣ ತಥಾಸ್ತು ಅಂತ ದೇವ್ರು ಹೇಳ್ತಾನೆ ಅಂತ ಯಾವ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವೆಂತ ಮತಿಹೀನರು ಅಂದ್ರೆ ನಮ್ಗೆ ಅದು ಕೇಳಕ್ಕೂ ಗೊತ್ತಿಲ್ಲ ಏನ್ ಬೇಕು ಅಂತ. ಅಂದ್ರೆ ಆ ದೇವ್ರು ಕೊಡ್ಲಿ ಬಿಡ್ಲಿ, ನಮ್ಗಂತೂ ಸಿಕ್ಕಲ್ಲ ಅಂತ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಏನ್ ಬೇಕು ಅಂತ. ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ನಾನು ಮೈಸೂರಿಂದ ಬಂದೆ, ನಾನು ಮೈಸೂರಿಗೆ ಹೋಗ್ಬೇಕೀಗ ವಾಪಸ್ಸು. ನನಗೆ ಅದು ಮೈಸೂರಿಗೆ ಹೋಗ್ಬೇಕು ಅನ್ನೋ ನಿಖರತೆ ಇಲ್ಲದೆ ಸುಮ್ಮನೆ ಬಸ್ ಸ್ಟ್ಯಾಂಡಲ್ಲೋ ಅಥವಾ ಎಲ್ಲೋ ಕಾರಲ್ಲಿ ಬಂದಿರ್ತೀನಿ, ಯಾರಿಗೋ ಡ್ರೈವರ್ಗೋ ಹೇಳಿಲ್ಲ, ಏನು ಹೇಳಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾನ ಅವನು? ನೀವು ಅಥವಾ ತುಮಕೂರು ಬಸ್ ಹತ್ಬಿಟ್ಟು ಮೈಸೂರಿಗೆ ಹೋಗ್ಲಿ ಅಂದ್ರೆ ಆಗುತ್ತಾ? ಬೇವನ್ನ ಬಿತ್ತಿ ಮಾವಿನ ಫಲನ ನಿರೀಕ್ಷಿಸಿದ್ರೆ ಸಿಕ್ಕುತ್ತಾ? ನಾವು ಮಾಡುವ ಸರಿಯಾದ ಕರ್ಮಗಳಿಗೆ ಮಾತ್ರ ಸರಿಯಾದ ಫಲಗಳು ಸಿಕ್ಕುತ್ತೆ. ಹಾಗಾಗಿ ಅದು ನಮಗೆ ಆ ನಿಖರತೆನೇ ಇಲ್ವಲ್ಲ, ಬಹಳ ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ಸೋಲು ಮತ್ತು ಗೆಲುವಿಗೆ ಪೂರ್ಣ ಜವಾಬ್ದಾರರು ನೀವೇ. ಇಷ್ಟವಾದದ್ದನ್ನು ಮಾಡುವುದನ್ನು ಇಷ್ಟಪಡುವುದು, ಕಮಿಟ್ ಟು ಎಕ್ಸಲೆನ್ಸ್. ಗಡಿಯಾರ ನೋಡಿ ಕೆಲಸ ಮಾಡಬೇಡಿ. ಕಲಿಕೆ ಅನ್ನೋದು ಜೀವನ ಶೈಲಿ. ನಮ್ಮನ್ನು ನಾವು ಸಂತೈಸಿಕೊಳ್ಳಬೇಕು. ಚಿಕ್ಕ ವಿಷಯಕ್ಕೂ ಮಹತ್ವ ನೀಡಬೇಕು. ಸೇವೆ ಮುಖ್ಯವಾದಾಗ ಯಶಸ್ಸು ಹಿಂಬಾಲಿಸುತ್ತದೆ. ಪ್ರಾಮಾಣಿಕತೆ ಉಸಿರಾಗಿರಲಿ. ಆದ್ಯತೆಗಳ ಪಟ್ಟಿ ಸರಿಯಾಗಿರಲಿ. ನಂಬಿಕೆಗೆ ಅರ್ಹ ಎನ್ನುವ ವ್ಯಕ್ತಿತ್ವ ನಿಮ್ಮದಾಗಿರಲಿ. ಬ್ಯೂಟಿಫುಲ್. ಪುಟ್ಟ ಪುಟ್ಟ ಹೆಜ್ಜೆಯಿಂದ ಬೆಟ್ಟವನ್ನು ಏರಿ ಮುಗಿಸಬಹುದು. ಶಿಸ್ತು, ಸ್ವನಿಯಂತ್ರಣ ಬದುಕಿಗೆ ಬಹುಮುಖ್ಯ. ನಮ್ಮಲ್ಲಿರುವ ಮೇಧಾವಿಯನ್ನು ಗುರುತಿಸಬೇಕು. ಉತ್ತಮರ ಒಡನಾಟ ಗೆಲುವಿಗೆ ರಹದಾರಿ. ಆರೋಗ್ಯವೇ ಭಾಗ್ಯ. ಯೋಚಿಸಿ ನಿರ್ಧರಿಸಿ. ಬದುಕೆಂದರೆ ಗೆಲುವಲ್ಲ, ಸೋಲು ಕೂಡ ಸಂಗಾತಿ. ಮಾಡುವುದಕ್ಕೆ ಮುಂಚೆ ಹೇಳಬೇಡಿ. ನಿರಂತರತೆ ಮತ್ತು ಸಂಕಲ್ಪ ಎನ್ನುವ ಜೋಡೆತ್ತುಗಳು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ. ಬಟ್ ರಂಗಸ್ವಾಮಿಯವರು ಈ ಥರದ
ನೋಡಿದರೆ ಏನೊಂದು ಉಪದೇಶ ಮಾಡ್ತಾರಂತ ಇಲ್ಲ, ಅವರು ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನ ಕೊಟ್ಟು ಪ್ರಾಕ್ಟಿಕಲ್ ಆಗಿರೋ ಸೊಲ್ಯೂಷನ್ಗಳನ್ನ ಕೊಡ್ತಾರೆ. ಹೀಗಾಗಿ ನನಗೆ ಈ ಥರದ ಪುಸ್ತಕ ಮತ್ತು ಎಸ್ಪೆಷಲ್ ರಂಗಸ್ವಾಮಿ ಪುಸ್ತಕ ಬಹಳ ಇಷ್ಟ ಆಗುತ್ತೆ. ಸರ್, ಗುಣಲಕ್ಷಣಗಳ ಬಗ್ಗೆ 25 ಗುಣಲಕ್ಷಣ ಹೇಳಿದರೆ ಯಾವುದು ಒಂದು ಅಥವಾ 2 ಗುಣಲಕ್ಷಣಗಳನ್ನ ಹೇಳ್ಬೋದು ಅಂತಂದರೆ, ನಾನು ಪ್ರಥಮ ಅಧ್ಯಾಯದಲ್ಲೇ ಹೇಳಿದ್ದೀನಿ, ನೇಚರ್ ಈಸ್ ನ್ಯೂಟ್ರಲ್ ಅಂತ ಹೇಳ್ತೀನಿ. ನಾನು ಪ್ರಕೃತಿಗೆ ಗೌರಿ ಶಕ್ಕಿ ಯಾರು ಅಂತ ಗೊತ್ತಿಲ್ಲ, ರಂಗಸ್ವಾಮಿ ಮುಕ್ಕಳ್ಳಿ ಯಾರು ಅಂತ ಗೊತ್ತಿಲ್ಲ, ಜಮೀಲ್ ಸಾವಣ್ಣ ಯಾರು ಅಂತ ಗೊತ್ತಿಲ್ಲ. ಒಬ್ಬ ಜಮೀಲ್ ಗೆದ್ಮೇಲೆ, ಒಬ್ಬ ಗೌರೀಶ್ ಗೆದ್ಮೇಲೆ, ಒಬ್ಬ ರಂಗಸ್ವಾಮಿ ಗೆದ್ಮೇಲೆ ಸಮಾಜ ಏನು ಮಾಡುತ್ತೆ? ಅವನ ಜಾತಿ, ಅವನ ಧರ್ಮ ಹುಡ್ಕಕ್ಕೆ ಶುರು ಮಾಡುತ್ತೆ. ಗೂಗಲ್ ನೋಡಿ, ಪಿ ವಿ ಸಿಂಧು ಕ್ಯಾಸ್ಟ್, ಪಿ ವಿ ಸಿಂಧು ಗೆಲ್ಲ ತನಕ ಪಿ ವಿ ಸಿಂಧು ಯಾರು ಅಂತ ಗೊತ್ತಿಲ್ಲ, ಆಕೆ ಹೆಣ್ಣ ಗಂಡ ಏನು ಯಾರಿಗೂ ಗೊತ್ತಿಲ್ಲ. ನೇಚರ್ ಈಸ್ ನ್ಯೂಟ್ರಲ್. ನೀವು ನಿಮ್ಮಲ್ಲಿರುವ ಶಕ್ತಿ, ಅಂತಃಶಕ್ತಿ, ನೀವು ಗೆಲ್ಲೋ ತನಕ ಅಷ್ಟೇ. ನೀವು ಗೆದ್ದ ಮೇಲೆ ಸಮಾಜ ಇಮ್ಮಿಡಿಯೇಟ್ ಆಗಿ ಇಟ್ ವಾಂಟ್ಸ್ ಟು ಓನ್ ಇಟ್. ನಮ್ಮ ಜಾತಿಗೆ ಸೇರಿದವನು, ನಮ್ಮ ಧರ್ಮಕ್ಕೆ ಸೇರಿದವನು, ನಮ್ಮವನು, ಅದು ಸ್ಟಾರ್ಟ್ ಮಾಡೋದೇ ಹೆಂಗೆ? ಈ ಗೂಗಲಲ್ಲಿ ಹೋಗಿದ ತಕ್ಷಣ ಅದು ಪಿ ವಿ ಸಿಂಧು ಕ್ಯಾಸ್ಟ್ ಅಂತ, ಆಕೆ ದೇಶಕ್ಕೆ ಗೆದ್ದಿದ್ದಾಳೆ ಮಾರಾಯ, ಸಲ್ಯೂಟ್ ಮಾಡು. ಇಲ್ಲ, ಅದು ಹ್ಯೂಮನ್ ನೇಚರು, ಆಯಿತಾ? ಅದು ಈಗ ನಾವು ಮಾಡ್ಕೊಂಡಿದ್ದೀವ, ಬಿಳಿಯ, ಕರಿಯ, ದಡಿಯ, ಸಾವುಕಾರ, ಬಡವ, ಕುಂಟ, ಈ ಎಲ್ಲವುದು ನಾವು ಸೃಷ್ಟಿ ಮಾಡ್ಕೊಂಡಿರೋವಂಥದ್ದು. ಪ್ರಕೃತಿಲಿ ಯಾವುದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ಪ್ರಕೃತಿಲಿ ಗಡಿಯಾರನೂ ಇಲ್ಲ, ಬೆಳಕಾಗುತ್ತೆ, ರಾತ್ರಿ ಆಗುತ್ತೆ. ಇವನ್ನೆಲ್ಲ ನಾವು ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಸೃಷ್ಟಿ ಮಾಡ್ಕೊಂಡಂಥದ್ದು ಪದಗಳು. ನೇಚರ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಗೌರೀಶ್ ಗೆದ್ರೇನು, ರಂಗ ಗೆದ್ರೇನು, ಜಮೀಲ್ ಗೆದ್ರೇನು, ಯಾರು ಗೆದ್ರೇನು ಅದು ಗೊತ್ತಿಲ್ಲ. ಯಾರ ಹೆಸರು, ನೀವು ಗಂಡ ಹೆಣ್ಣ ಅದು ಗೊತ್ತಿಲ್ಲ. ನೀವು ಅಂತ ಒಂದು ಜೀವಿ ಇದ್ದೀರಾ ಅಂತ ಅದು ಗೊತ್ತಿಲ್ಲ. ಅದರಿಂದ ಏನ್ ಕಲಿಬೇಕು ನಾವೀಗ? ಇದರಿಂದ ಸಿಂಪಲ್ ಅಷ್ಟೇ. ಪ್ರಕೃತಿ ಇಟ್ ಈಸ್ ನ್ಯೂಟ್ರಲ್. ಅರ್ಥ ಹಣೆ ಬರಹ, ನಾನು ಯಾವುದೋ ಸಾವುಕಾರರ ಮನೇಲಿ ಉಟ್ಬಿಟ್ಟಿದ್ರೆ ನಾನು ಅದೇನೋ ಸಾಧಿಸ್ಬಿಡ್ತಿದ್ದೆ, ಇವೆಲ್ಲ ಬಕ್ವಾಸ್. ಅದೆಂಥದ್ದು ಇಲ್ಲ, ಅದು ನ್ಯೂಟ್ರಲ್. ಅದಕ್ಕೆ ಯಾರೂ ಗೊತ್ತಿಲ್ಲ. ನಾವು ನಮ್ಮ ಪರಿಶ್ರಮ ಒಂದು ಆಗ್ತಾ ಹೋಗಬೇಕು. ನಿಲ್ಲದ ಪರಿಶ್ರಮ ಮಾಡ್ತಾ ಹೋದಾಗ ನಾವು ಗೆಲ್ತೀವಲ್ಲ, ಗೆದ್ದಾಗ ಎಲ್ಲರೂ ನೋಡಿ. ನಾನು ಅವಾಗಲೂ ಒಂದು ಹೇಳ್ತಾ ಇರ್ತೀನಿ, ನೀವು ನೆಲ ತಗೊಂಡಾಗ ದುಡ್ಡಿಲ್ಲ ಅಂತ ಕೇಳಿದ್ರೆ ಯಾರೂ ನಿಮಗೆ ಸಹಾಯಕ್ಕೆ ಬರಲ್ಲ, ಆಯಿತಾ? ಆ ನೆಲನ ಉತ್ತಿ ಬಿತ್ತಿ ಆ ಗೋಧಿನೋ ಇನ್ನೊಂದು ಹಾಕಿದಾಗ ನಿಮ್ಮನ್ನು ಯಾರೂ ಬರೋದಿಲ್ಲ, ಸಹಾಯಕ್ಕೆ ಬರೋದಿಲ್ಲ, ಆಯಿತಾ? ತಿರ್ಗಿ ಅದನ್ನು ನೀವು ಫಸಲು ತಂದು ಅದನ್ನು ಗೋಧಿ ಹಿಟ್ಟು ಮಾಡಿದಾಗಲೂ ಯಾರೂ ಬರೋದಿಲ್ಲ. ಅದೇ ಅದನ್ನು ಒಂದು ಪಿಜ್ಜಾ ಬೇಸ್ ಮಾಡಿ ತರಕಾರಿ, ಚೀಸು ಎಲ್ಲ ಹಾಕಿ ಘಮ ಘಮ ಅಂತ ಅದು ಪಿಜ್ಜಾ ರೆಡಿ ಆಗಿದ ತಕ್ಷಣ ಎವ್ರಿಬಡಿ ವಾಂಟ್ಸ್ ಅ ಪೀಸ್ ಇನ್ ದಟ್ ಪಿಜ್ಜಾ. ಬದುಕು ಹೀಗೆ. ನಾವು ಗೆಲ್ಲ ತನಕ ಅನಾಥರೆ, ಗೆದ್ದ ನಂತರ ಎಲ್ಲರೂ ನಮ್ಮ ಸ್ವಂತದವರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಇಷ್ಟೇ. ಹಂಗಂತೇಳಿ ಸ್ವಲ್ಪ ಪಿಟಿ, ಅಯ್ಯೋ ಏನಪ್ಪ ಜಗತ್ತಿಂಗೆ ಇಲ್ಲ. ಜಗತ್ತು ಪೂಜಿಸುವುದು ಶಕ್ತಿಯನ್ನ, ನಾವು ಅದನ್ನು ತಿಳ್ಕೋಬೇಕು. ಶಕ್ತಿವಂತರಾಗಿ, ವಿವೇಕವಾಣಿ ಅವತ್ತೇ ಹೇಳೋಗಿದ್ದಾರೆ, ಶಕ್ತಿವಂತರಾಗಿ ನಾವು ಶಕ್ತಿವಂತರಾಗಬೇಕು. ಹೇಳಿದ್ನಲ್ಲ, ನೇಚರ್ಗಿಲ್ಲ, ಅದು ನಾವು ಸುಮ್ಮನೆ ನಾವು ಅನ್ಕೊಳ್ಳೋದು. ನನ್ನ ಪ್ರಥಮ 23 ವರ್ಷ ಪುಸ್ತಕದಲ್ಲೂ ಬರ್ದಿದ್ದೀನಿ. ನಾನು ಹಂಗೆ ಅನ್ಕೊಂಡಿದ್ದೆ, ಎಲ್ಲ ಹೇಳ್ತಾರೆ ಸಾವುಕಾರ ಮನೇಲಿ ಹುಟ್ಟಿದವರು ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ವರ್ತ್ ಅಂತ ನಾನು ಅನ್ಕೊಂಡಿದ್ದೆ. ನೆಟ್ವರ್ತು ಇದ್ಬಿಟ್ರೆ ಗೆಲುವು ಸಿಕ್ಬಿಡುತ್ತಾ? ಹಂಗಾಗಿದ್ದಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಕಳು ಅವರು ಅಷ್ಟೇ ಯಶಸ್ಸು ಕಾಣ್ಬೇಕಾಗಿತ್ತು, ಕಂಡಿಲ್ವಲ್ಲ. ನೀವು ಉದಾಹರಣೆಗೆ ತೆಂಡೂಲ್ಕರ್ ಮಗನ್ನೇ ತಗೋಬಹುದು, ರಾಹುಲ್ ದ್ರಾವಿಡ್ ಮಗನ್ ತಗೋಬಹುದು, ಎಂತೆಂಥ ಘಟಾನುಘಟಿಗಳ ಮಕ್ಕಳನ್ನ ನೀವು ತಗೊಳ್ಳಿ. ಎಲ್ಲರೂ ಅವ್ರ ಅಪ್ಪ ಹೇರಿದ ಮಟ್ಟದ ಅರ್ಧನೂ ಏರಕ್ಕಾಗ್ಲಿಲ್ಲ. ಅವ್ರ ಹತ್ರ ನೆಟ್ವರ್ಕ್ ಇದೆ, ಆದ್ರೂ ಮಕ್ಕಳನ್ನ ತಮ್ಮ ಮಟ್ಟಕ್ಕೆ ಯಾಕೆ ತರಕ್ಕಾಗ್ಲಿಲ್ಲ? ಅದನ್ನೇ ನಾನು ಹೇಳ್ತೀನಿ, ಅದೆಲ್ಲ ಸುಳ್ಳು. ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ವರ್ತ್, ಇದೆಲ್ಲ ಬೊಗಳೆ ಹೇಳೋದು, ಇದೆಲ್ಲ ಸುಳ್ಳು. ನಿಮ್ಮಲ್ಲಿ ಶಕ್ತಿ ಇದ್ರೆ ಯಾರೂ ನಮ್ಮನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ನೇಚರಿಗೆ ಗೊತ್ತಿಲ್ಲ, ಅವ್ನು ತೆಂಡೂಲ್ಕರ್ ಮಗ ಅಂತ ಅದಕ್ಕೇನು ಗೊತ್ತು? ಅವನಲ್ಲಿ ಶಕ್ತಿ ಇದ್ದಿದ್ರೆ ಬಾಲ್ ಹೊಡೆದಿರೋನು, ಅವನು ಹಿಟ್ಟಾಗಿರೋನು. ನಿನ್ನೆ ಮೊನ್ನೆ ಯಾರೋ ಒಬ್ಬ ಹುಡುಗ, 14 ವರ್ಷದ ಹುಡುಗ 35 ಬಾಲಲ್ಲಿ 100 ಹೊಡೆದ ಅಂತ ನಾನು ಕೇಳ್ಪಟ್ಟೆ. ಐ ಡೋಂಟ್ ಫಾಲೋ ಕ್ರಿಕೆಟ್, ಹಾಗಾಗಿ ಹೆಸರು ಗೊತ್ತಿಲ್ಲ. ಹಾಗೆ ಕೇಳ್ಪಟ್ಟೆ, ಅದ್ಯಾಕೆ ತೆಂಡೂಲ್ಕರ್ ಮಗ ಹೊಡಿಲಿಲ್ಲ? ಅರ್ಥ ಇದನ್ನ ನೋಡಿ, ಸಣ್ಣ ಉದಾಹರಣೆ ನಾನು ಹೇಳೋದು. ಆ ನೇಚರ್ಗೆ ಏನ್ರಿ ಗೊತ್ತು? ಆ ಪ್ರಕೃತಿ ಗೊತ್ತಿಲ್ಲ, ಅವ್ನು ತೆಂಡೂಲ್ಕರ್ ಮಗನ ಇಲ್ಲ ಆಟೋ ಡ್ರೈವರ್ ಮಗನ ಅಂತ. ನಿಮ್ಮಲ್ಲಿ ಶಕ್ತಿ ಇದೆಯಾ? ಇದು ನಾವ್ ಹೇಳ್ತೀನಲ್ಲ, ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋರು, ಅತ್ಯಂತ ಹೆಚ್ಚು ಏನ್ ಹೇಳ್ತಾರೆ ಸಿರಿವಂತಿಕೆ ಪಡಿಬೇಕು ಅನ್ನೋರು ಮೊದಲು ಒಂದು ವಿಷಯನ ತಿಳ್ಕೋಬೇಕು. ಏನಂದ್ರೆ ನೇಚರಲ್ಲಿ ಅದು ಯಾವುದು ಇಲ್ಲ. 70% ಜನ ಇವತ್ತು ಜಗತ್ನಲ್ಲಿ ಯಾರಿದ್ದಾರೆ ಅತ್ಯಂತ ಸಿರಿವಂತರು, ಅವರೆಲ್ಲ ಸೆಲ್ಫ್ ಮೇಡ್. ಯಾರೋ ಅವ್ರ ಅಪ್ಪ ಅಮ್ಮನ ದುಡ್ಡಿಂದ ಮೇಲೆ ಬಂದಿದ್ದಲ್ಲ. ಆ ಸೆಲ್ಫ್ ಮೇಡ್ ಫಸ್ಟ್ ನಾವು ಅರ್ಥ ಮಾಡಿ, ನೀವು ಹೇಳಿದಂಗೆ ಅರ್ಥ ಆಯ್ತು. ನೇಚರು ಅದಕ್ಕೆ ಯಾವುದು ಭೇದ ಭಾವ ಮಾಡಲ್ಲ, ನ್ಯೂಟ್ರಲ್ ಆಗಿರೋದು ಒಂದಾದರೆ. ಎರಡನೇ ಪಾಯಿಂಟ್ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಏನಂದರೆ ಶಕ್ತಿಯನ್ನು ಜನ ಪೂಜಿಸ್ತಾರೆ ಅನ್ನೋದ್ರ ಮಾತನ್ನು ಹೇಳಿದ್ರಿ. ಬಟ್ ಒಂದು ಜನರಿಗೆ ಗೆದ್ದವ್ರ ಬಗ್ಗೆ ಅರಿವು ಆಗುತ್ತೆ,
ಆದ್ರೆ ಗೆಲ್ಲೋಕಿನ ಮುಂಚಿನ ಸ್ಟ್ರಗಲ್ ಬಗ್ಗೆ ಬಹಳ ಜನ ಗೊತ್ತಿರಲ್ಲ. ಗೊತ್ತೇ ಇರಲ್ಲ. ಸೊ ಹೀಗಾಗಿ ಏನೇನೋ ಕನ್ಕ್ಲೂಷನ್ ಬರ್ತಾರೆ. ಸೊ ಈಗ ನನ್ನ ಪ್ರಶ್ನೆ ಅದಕ್ಕೆ ನಾನು ಪಿಜ್ಜಾದ ಹೇಳಿದ್ದು. ಪಿಜ್ಜಾದ ಹೇಳಿದ್ರಿ ನೀವು, ಅಷ್ಟು ಸ್ಟ್ರಗಲ್ ಗೊತ್ತಿರಲ್ಲ ಜನರಿಗೆ. ಪಿಜ್ಜಾ ಬಂದಾಗ ಅವಾಗ ಮಾತ್ರ ಎಸ್ ಎಸ್. ಸೊ ಹಾಗಾದ್ರೆ ಮೊದಲನೇ ಲೆಸನ್ ಅರ್ಥ ಆಯ್ತು. ಇನ್ನು 25 ಪಾಠಗಳಿವೆ, ಅದನ್ನೆಲ್ಲ ನೀವು ಓದಬೇಕು. ಬಟ್ ಆದರೂ ಕೂಡ ಒಂದು ಫಂಡಮೆಂಟಲ್ ಹೇಳಬೇಕು ಅಂತಂದ್ರೆ ಅದರಲ್ಲಿ 4ನೇದು 5ನೇದು ಚಾಪ್ಟರ್ ಇರ್ಬೋದು, ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂತ, ಓನ್ ರೆಸ್ಪಾನ್ಸಿಬಿಲಿಟಿ ಅಂತ. ಏನ್ ಗೊತ್ತಾ, ನಾವ್ ಏನೋ ಆಗಿದ ತಕ್ಷಣ ಗೆದ್ರೆ ನಾನು, ಸೋತ್ರೆ ನೀವು ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಪುಟಾಣಿ ಮಗು, ಅದು ನಿಮ್ಮನೆಲ್ಲೂ ಆಗಿರಬಹುದು, ನಿಮ್ಮ ಅರಿವಿಗೂ ಕೂಡ ಬಂದಿರಲ್ಲ. ಬಿಕಾಸ್ ನಮ್ಮ ಜನದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ನಡವಳಿಕೆಯಲ್ಲಿ ಅದು ಬೇರೂರು ಬಿಟ್ಟಿರೋದ್ರಿಂದ ಅದು ಅತ್ಯಂತ ಸಹಜ ಅನ್ಸುತ್ತೆ. ಗೊತ್ತಾಯ್ತು, ನಿಮ್ಗೆ ಅದು ತಪ್ಪು ಅಂತ ಅನ್ಸಲ್ಲ. ಎಕ್ಸಾಕ್ಟ್ಲಿ. ಆಯ್ತಾ? ಇದು ಏನಾಗುತ್ತೆ, ಈ ಅಪ್ಪ ಅಮ್ಮ ಡಿಗ್ರಿ ಮಾಡ್ಬಿಟ್ಟಿರ್ತಾರೆ. ಈಗ ನಾನು ಹೇಳೋ ವಿಷಯದಲ್ಲಿ ಮಕ್ಳು ಅದನ್ನ ನೋಡಿ ಡಾಕ್ಟರೇಟ್ ಮಾಡ್ಕೊಂಡ್ಬಿಡುತ್ತೆ. ಅಂದ್ರೆ ಅವರು ಇನ್ನೂ ಪರಿಣಿತರಾಗ್ಬಿಡ್ತಾರೆ. ಒಂದು ಮಗು ನಡ್ಕೊಂಡು ಬರ್ತಾ ಇರುತ್ತೆ, ಏನೋ ತಪ್ಪು ತಪ್ಪೆಜ್ಜೆ ಹಾಕೋ ಏನೋ ಹಾಕಿ ನೆಲಕ್ಕೆ ಬಿದ್ದ್ಬಿಡುತ್ತೆ. ಬಿದ್ದಿದ ತಕ್ಷಣ ಅಜ್ಜಿನೋ, ಅಮ್ಮನೋ, ಚಿಕ್ಕಮ್ಮನೋ, ದೊಡ್ಡಮ್ಮನೋ, ದೊಡ್ಡಪ್ಪನೋ, ತಾತನೋ ಏನ್ ಮಾಡ್ತಾರೆ ಹೇಳಿ? ನೆಲ ಹೊಡಿತಾರೆ. ನೆಲಕ್ಕೊಂದು ಪೆಟ್ಟು ಹೊಡೆದ್ಬಿಟ್ಟು ಸುಮ್ನಿರಮ್ಮ ಅರ್ಥ ಮಾಡಿದೀನಿ ಅಂತ ಮಗುನ ರಮಿಸ್ತಾರೆ. ಕರೆಕ್ಟ್. ಮಗು ಏನ್ ಮಾಡುತ್ತೆ, ಮೊದಲನೇ ಸರಿ ನೆಲ ನಿಂಗೆ ನೋಡುತ್ತೆ, ಅರೆ ನಾನ್ ಬಿದ್ದಿದ್ದು ನೆಲಕ್ಕೆ ಯಾಕೆ ಬೈತಿದ್ದಾರೆ ಅಂತ. ಅದು ಗೊತ್ತಿದೆ ಮಗುಗೆ. ಆದ್ರೆ ಅದಕ್ಕೆ ನಂಬಿಕೆ ಸ್ಟಾರ್ಟ್ ಆಗುತ್ತೆ, ನಾನ್ ಸರಿಗಿದ್ದೀನಿ, ನೆಲ ಸರಿ ಇಲ್ಲ. ಅದನ್ನ ಯಾರು ಕಲ್ಸ್ಕೊಟ್ಟಿದ್ದು? ನೀವು, ನಾನು, ನಮ್ಮಂತವ್ರು. ಇವಾಗ ಅದೇನಾಯ್ತು, ಆ ಮಗುಗೆ ಸೂಕ್ತವಾಗಿ ನಾನು ಸರಿಗಿದ್ದೀನಿ, ನೆಲ ಸರಿ ಇಲ್ಲ. ನಾಳೆ ಎಕ್ಸಾಮ್ಗೆ ಹೋಗ್ತಾನೆ, ಎಕ್ಸಾಮ್ ಸರಿಗಾಗಲ್ಲ. ನಾನು ಚೆನ್ನಾಗಿ ಓದಿದೆ, ಪೇಪರ್ ಕಷ್ಟ ಕೊಟ್ಟರು. ನಾಳೆ ಕೆಲ್ಸಕ್ಕೆ ಹೋಗ್ತಾನೆ, ಬಾಸ್ ಸರಿ ಇಲ್ಲ, ನಾನು ಸರಿಗಿದ್ದೀನಿ. ಬದುಕಲ್ಲೆಲ್ಲ ಅಷ್ಟೇ. ನಾಳೆ ಮದುವೆ ಆಗ್ತಾನೆ, ಏನೋ ಒಂಚೂರು ನಾನು ಸರಿಗಿದ್ದೀನಿ, ನಾನು ಹೆಂಡತಿ ಸರಿ ಇಲ್ಲ. ಇದು ಹೆಂಗಾಗುತ್ತೆ, ನಾವು ಯಾವಾಗಲೂ ನಾನು ಸರಿ ಜಗತ್ ತಪ್ಪು, ನಾನು ಸರಿ ಜಗತ್ ತಪ್ಪು, ನಾನು ಸರಿ ಇವನ್ ತಪ್ಪು, ಈ ರೀತಿಯ ಒಂದು ಕಾನ್ಸೆಪ್ಟಿಗೆ ಬಿದ್ದ್ಬಿಡ್ತೀವಿ. ಓನ್ ರೆಸ್ಪಾನ್ಸಿಬಿಲಿಟಿ. ನನ್ನ ಸೋಲಿಗೆ, ನನ್ನ ಬೀಳಿಗೆ ಅಥವಾ ನನ್ನಿಂದ ಏನಾನ ತಪ್ಪಾಗಿದ್ರೆ ನಾನೇ ಕಾರಣ, ಇನ್ನೊಬ್ರಿಗೆ ಬೆಟ್ ತೋರ್ಸಂಗಿಲ್ಲ. ಯಾವಾಗ ಸೋತರೆ ನಾನು, ಗೆದ್ದರೆ ನಾವು ಅಂದ ಬದಲು ಮಾಡ್ಕೊಳ್ಳಲ್ಲ. ಈಗೇನಾಗಿದೆ, ಗೆದ್ದರೆ ನಾನು, ಸೋತ್ರೆ ನೀವು ಅನ್ನಂಗಾಗಿದೆ. ಅದು ಉಲ್ಟಾ ಆಗಬೇಕು, ಗೆದ್ದಾಗ ನಾವು, ಸೋತಾಗ ನಾನು ಅಂತ. ಅಂದ್ರೆ ಟೇಕ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಸೆಲ್ಫ್. ಅದು ಎಲ್ಲಿ ತನಕ ಬರಲ್ಲ. ನೀವು ನೋಡಿ, ಜಗತ್ತಿನಲ್ಲಿ ಯಾರು ಸಿರಿವಂತರಿದ್ದಾರೆ ಅವ್ರು ಇನ್ನೊಬ್ರನ್ನ ಹೀಯಾಳ್ಸಲ್ಲ, ಹಂಗ್ಸೋದಿಲ್ಲ. ಆಯ್ತು ಅಂತಂದ್ರೆ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ, ನಂದಪ್ಪ ತಪ್ಪದು, ನಾನು ಹೇಳೋಗಿದ್ದೆ, ಪಾಪ ನಿಂಗೆ ಸರಿ ಅರ್ಥ ಆಯ್ತೋ ಇಲ್ವೋ ನನಗೆ ಗೊತ್ತಾಗ್ಲಿಲ್ಲ. ಸೊ ಐ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ, ಐ ಓನ್ ಇಟ್. ಅದು ಯಾವಾಗ ನಾವು ನಮ್ಮ ಏನೇ ಆದ್ರೂ ಅದು ನಂದು ಅಂತ ನಾವು ತಗೋತೀವಲ್ಲ, ಸೆನ್ಸ್ ಆಫ್ ಓನರ್ಶಿಪ್ ಅದು ತಗೋತೀವಲ್ಲ, ಅವತ್ತೇ ಆ ದಿನ ಜೀವನ ಬದಲಾಯಿತು ಅಂತ ಅರ್ಥ. ಭಾಳ ಚೆನ್ನಾಗಿ ಹೇಳಿದ್ರಿ. 2 ಪ್ರಶ್ನೆಗಳು ಕೇಳಬೇಕು. ಮೊದಲನೇದು, ಈ ಪುಸ್ತಕನ ನೀವು ಸಾವಣ್ಣ ಅವ್ರಿಗೆ ಕೊಟ್ಟಿದ್ದೀರಾ, ಅಂದರೆ ಜಮೀಲ್ ಸಾವಣ್ಣ ಅವರು. ಯಾಕೆ ಈ ಒಂದು ಐಡಿಯಾ ಹಿಂದೆ ಯಾರು ಕಾರಣ ಇದ್ದಾರೆ, ಹೇಗೆ ಶುರು ಆಯ್ತು ಇದಕ್ಕೆ ಕೆಲಸ? ಅಲ್ಲ, ಇದು ನಾನು ಹೇಳಬೇಕು ಅಂತಂದರೆ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಹೆಸರು ನಾನು ಕೊಟ್ಟೆ. ಆದರೆ ಈ ಥರದೊಂದು ಪುಸ್ತಕ ಬರೀಬಹುದಾ? ನಿಮ್ಮ ಅನುಭವಗಳಿರ್ಬೋದು, ನಿಮ್ಮ ಹತ್ರದಿಂದ ತುಂಬ ಜನನ ನೋಡಿದ್ದೀರಿ, ಅದೇ ದರ್ಜೆಯ ಜನಗಳನ್ನ, ಅದ್ರ ಬಗ್ಗೆ ಏನಾದರೂ ಬರೀಬೋದಾ? ವಾಟ್ ಮೇಕ್ಸ್ ಅ ಪರ್ಸನ್? ಈಗ ಒಂದು 800-850 ಕೋಟಿ ಜನ ಇದ್ದಾರೆ. ನಾನು ಹೇಳೋದು 10% ಅಂದ್ರೂ 80 ಕೋಟಿ ಜನ ಆಗೋಗ್ಬಿಟ್ವಿ. ಆ 800 ಕೋಟಿಯಿಂದ 80 ಕೋಟಿ ಜನ ವಿಭಿನ್ನವಾಗಿ ಈ ಕಡೆ ನಿಂತ್ಕೋಬೇಕು ಅಂದರೆ ಅವರಲ್ಲಿ ಏನೋ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಲೇಬೇಕು. ಅದೇನು? ಅದು ನಿಮ್ಮ ಗಮನಕ್ಕೆ ಬಂದದ್ದು, ನಿಮ್ಮದೇ ಆಗಿರ್ಬೋದು, ಇನ್ನೊಬ್ರದ್ದಾಗಿರ್ಬೋದು, ನೋಡಿರೋವಂಥದ್ದು, ಕೇಳಿರೋವಂಥದ್ದು, ನಿಮ್ಮ ಅನುಭವಕ್ಕೆ ಬಂತಿರೋವಂಥದ್ದು ಯಾತಕ್ಕೆ ಮಾಡಬಾರ್ದು ಅಂತ ಅದು ಐಡಿಯಾ ಅವ್ರದ್ದು, ಜಮೀಲ್ ಅವ್ರದ್ದು. ನಾವು ಮಾತಾಡ್ತೇವೆ, ಪ್ರತಿದಿನ ಮಾತಾಡ್ತಾ ಇರ್ತೀವಿ. ನಾವು ಮಾತಾಡುವಾಗ ಅವರು ಐಡಿಯಾ ಹಿಂಗೆ ಒಂದು ಟಾಸ್ ಮಾಡಿದ್ರು. ಐ ಸೆಡ್ ಓಕೆ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಾವು ಸಿರಿವಂತಿಕೆಗೆ ಸರಳ ಸೂತ್ರಗಳು ಬರ್ದಿದೆ. ಅಂದರೆ ಸಿರಿವಂತಿಗೆ ಗಳಿಸಬೇಕು ಅಂತಂದರೆ ಒಂದಷ್ಟು ಸ್ಟೆಪ್ಸ್ ಫಾಲೋ ಮಾಡಬೇಕು. ಇಟ್ ಈಸ್ ಮೆಕ್ಯಾನಿಕಲ್, ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಯುವರ್ ಎಮೋಷನ್. ಇದು ದಿಸ್ ಈಸ್ ಟು ಡೂ ವಿತ್ ಯುವರ್ ಎಮೋಷನ್. ಅದು ಸಿರಿವಂತಿಕೆಗೆ ಸರಳ ಸೂತ್ರಗಳು ಪುಸ್ತಕ ಏನಿದೆ, ಅದು ನಾನು ಹೇಳಿದ್ದೀನಿ, ಇಷ್ಟು ಪರ್ಸೆಂಟೇಜ್ ಹೂಡಿಕೆ ಮಾಡಬೇಕು, ಹಿಂಗ್ ಮಾಡಬೇಕು. ನೀವು ಅದರಲ್ಲಿ ಪ್ರೊಸೆಸ್ ಹೇಳಿದ್ರ, ಇದರಲ್ಲಿ ಪರ್ಸನಾಲಿಟಿ ಹೇಳಿದ್ರೆ, ಪರ್ಸನಾಲಿಟಿ, ಆ ವ್ಯಕ್ತಿತ್ವ ಬೆಳೆಸ್ಕೊಂಡ್ಬಿಟ್ರೆ ಏನಾಗಬೇಕು ಅನ್ನೋ ಗುಣಗಳು. ಹಾಗಾಗಿ ಅದನ್ನ ಅವ್ರು ತಗೊಂಡಿದ್ದಾಗ ಅಲ್ಲಿ ಅವ್ರನ್ನೂ ಕೋಟ್ ಮಾಡಿದ್ದೀನಿ. ಯಾವುದೋ ಒಂದು ಅಧ್ಯಾಯದಲ್ಲಿ, ನನಗೆ ಯಾವುದು ಅಧ್ಯಾಯ ತಕ್ಷಣಕ್ಕೆ ಜ್ಞಾಪಕ ಬರ್ತಾ ಇಲ್ಲ, ಒಂದು ಅಧ್ಯಾಯದಲ್ಲಿ ಅವ್ರನ್ನ ಕೋಟ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ರವಿ ಅವ್ರನ್ನ ಕೋಟ್ ಮಾಡಿದ್ದೀನಿ. ನನ್ನನ್ನು ನಾನೇ ಒಂದು 3 ಕಡೆ ಕೋಟ್ ಮಾಡ್ಕೊಂಡಿದ್ದೀನಿ. ನನ್ನ ತಮ್ಮನ್ನ ಕೋಟ್ ಮಾಡಿದ್ದೀನಿ. ಅದು ಸ್ವರತಿ ಅಂತಲ್ಲ, ಆತ್ಮರತಿ ಅಂತಲ್ಲ, ನನ್ನನ್ನು ಹೊಗಳ್ಕೊಳ್ಳೋಕ್ಕೆ ಅಥವಾ ನನ್ನ ಸ್ನೇಹ ವಲಯದಲ್ಲಿರೋ ಜನ ಹೊಗಳಕ್ಕೆ ಅಂತ ಬರೆದಿದ್ದಲ್ಲ. ಅಲ್ಲಿ ಬರೆದಿರೋ ಪ್ರತಿ ಪದನು ಅನುಭವಿಸಿ ಬರೆದಿರೋವಂಥದ್ದು, ಆಮೇಲೆ ಆತ್ಮ ವಂಚನೆ ಇಲ್ಲದೆ ಬರೆದಿರೋವಂಥದ್ದು.
ಅದಕ್ಕೆ ಪ್ರೂಫ್ ಇರುತ್ತೆ. ಈಗ ನನ್ನ ತಮ್ಮನ ಬಗ್ಗೆ ಈ ತರ ಅವನಿಗೊಂದು ಅವಾರ್ಡ್ ಬಂದಿದೆ ಇದು ಅಂದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಅದು ಸರ್ಚ್ ಮಾಡ್ಬೋದು. 2020 ಇಲ್ಲ ನಿಮ್ಮ ಬಗ್ಗೆ ಆ ಥರ ಅಪನಂಬಿಕೆ ಏನಿಲ್ಲ ಬಿಡಿ. ಇದ್ರೂ ಹೋದ್ರೆ ಇಂಥ ವ್ಯಕ್ತಿಗೆ ಇಂಥ ಅವಾರ್ಡ್ ಬಂದಿದೆ, ಈತ ಹಿಂಗಿದ್ದವನು ಈ ಮಟ್ಟಕ್ಕೆ ಬೆಳೆದಿದ್ದಾನೆ, ಎಲ್ಲಾವುದು ನೀವು ಗೂಗಲ್ ಮಾಡಿದ್ರೆ ಇವತ್ತು ಸಿಗದೇ ಇರೋಂಥದ್ದೇನು ಇಲ್ಲ. ನಾನು ಯಾವ ವ್ಯಕ್ತಿ ಹೆಸರು ಕೋಟ್ ಮಾಡಿರ್ತೀನಿ, ಆ ವ್ಯಕ್ತಿನ ನೀವು ಹೋಗಿ ನೋಡಿದ್ರೆ ಅವ್ರು ಅಷ್ಟು ಸಾಧನೆ ಮಾಡಿದಾರ ಅಂತ ಖಂಡಿತ ಮಾಡಿರೋದು ನಿಮ್ಗೆ ಅಲ್ಲೇ ಸಿಕ್ಕುತ್ತೆ. ಅದೇನು ಎಸ್ ಎಸ್ ಎಸ್